ಹೇ ಪೀಪಲ್, ಇದು 2 months ಓಲ್ಡ್ ವಿಡಿಯೋ. ನಾನು ಏಪ್ರಿಲ್ ಎಂಡಲ್ಲಿ ಮಂತ್ರಾಲಯಕ್ಕೆ ಹೋಗಿದ್ದೆ. ಸೊ ಆ ವಿಡಿಯೋ ವ್ಲಾಗು. ನಾವು ಅರ್ಲಿ ಮಾರ್ನಿಂಗ್ 4:30ಗೆ ಬಿಟ್ವಿ. ಸೊ ಆನ್ ದ ವೇ ನಾವು ಏನೂ ತಿಂದಿರಲಿಲ್ಲ. ಸೊ ಕಾಫಿ ಕುಡಿದ್ವಿ. ಕೋತಾಸ್ ಕಾಫಿದು ಔಟ್ಲೆಟ್. ಅಲ್ಲಿನ ಫುಡ್ ಕೋರ್ಟ್ ಥರ ಮಾಡ್ತಾ ಇದ್ದಾರಂತೆ. ಜಸ್ಟ್ ಅದು ಮಾತ್ರ ಓಪನ್ ಆಗಿತ್ತು. ಕಾಫಿ ಮಾತ್ರ ತುಂಬ ಚೆನ್ನಾಗಿತ್ತು. ಆಮೇಲೆ ಡಿಫ್ರೆಂಟ್ ಟೈಪ್ಸ್ ಆಫ್ ಬಿಸ್ಕೆಟ್ ಇದ್ದು, ಅದನ್ನು ತಿಂದ್ವಿ. ನಾವು 2 nights 1 day ಇದ್ದಿದ್ದು. ಸೊ ಎಲ್ಲನೂ ಹೇಳ್ತೀನಿ. ಆಮೇಲೆ ರಾಯರ್ ಕೂಡ ನಾನು ಬೇಡ್ಕೊಂಡಿದ್ದಕ್ಕೆ ಫಲ ಅವಾಗಲೇ ಕೊಟ್ಟರು. ನನಗಂತೂ ಇನ್ನೂ ರಾಯರ್ ಮೇಲೆ ಇನ್ನೂ ಜಾಸ್ತಿ ನಂಬಿಕೆ ಬಂದ್ಬಿಡ್ತು. ಸೊ ಎಷ್ಟೊಂದು ದಿನ ಆದಮೇಲೆ ಟ್ರೈನ್ನ ನೋಡಿದೆ, ಅದನ್ನು ವೀಡಿಯೋ ಮಾಡಿದೆ. ನೆಕ್ಸ್ಟು ನಾನು ಈ ವಿಡಿಯೋಲಿ ಎಲ್ಲೆಲ್ಲಿ ಪ್ಲೇಸಸ್ ಇದೆ, ಸೊ ನೀವೇನೇನು ವಿಸಿಟ್ ಮಾಡ್ಬೋದು ಅದೆಲ್ಲನೂ ಹೇಳ್ತೀನಿ. ಆನ್ ದ ವೇ ಫುಲ್ ಮಾತಾಡಿಕೊಂಡು ಜೋಕ್ಸ್ ಮಾಡಿಕೊಂಡು ಆಮೇಲಿಂದ ಸಾಂಗ್ಸ್ ಹಾಡಿ ಕೇಳಿಸ್ಕೊಂಡು ಎಲ್ಲ ಮಾಡಿದ್ವಿ. ಸೊ ಒಬ್ಬರಾದ್ಮೇಲೆ ಒಬ್ಬರು ಏನಾದರೂ ಒಂದು ಮಾತಾಡ್ತಾನೇ ಇದ್ವಿ. ನೆಕ್ಸ್ಟು ನಮ್ಮ ಅಂಕಲ್ ತುಂಬ ಚೆನ್ನಾಗಿ ಹಾಡು ಹೇಳ್ತಾರೆ. ಸೊ 1-2 ಲೈನ್ ಅವರು ಹಾಡಿರೋದನ್ನು ರೆಕಾರ್ಡ್ ಮಾಡಿ ಕೇಳಿ. ನಾವು ಹೋಗಿದ್ದು ಆರಾಧನೆ ಟೈಮು. ಸೊ ಊಟ ಮತ್ತು ಸಂಜೆ ರಥೋತ್ಸವ ಎಲ್ಲನೂ ತುಂಬ ಚೆನ್ನಾಗಿತ್ತು, ಅಂದರೆ ಗ್ರ್ಯಾಂಡಾಗಿತ್ತು. ಇವಾಗ ಎಂಟರ್ ಆಗ್ತಾ ಇದ್ದೀವಿ. ಇದು ಸ್ಟಾರ್ಟಿಂಗ್ ಹೋಗುವಾಗ ನಾವು ರೂಮ್ನ ಎಲ್ಲಿ ಮಠ ಇದೆಯಲ್ವ ಅದು ಹತ್ರನೇ ನಾವು ಬುಕ್ ಮಾಡ್ಕೊಂಡಿದ್ವಿ. ಸೊ ಏನೂ ಪ್ರಾಬ್ಲಮ್ ಆಗಿಲ್ಲ. ಆದರೆ ಸಿಕ್ಕಾಪಟ್ಟೆ ಬಿಸಿಲಿತ್ತು, ಅಂದರೆ ಬಾಟ್ಲಲ್ಲಿ ನೀರಿಟ್ಟರೆ ಬಿಸಿನೀರು ಆಗೋಗ್ತಾಯಿತ್ತು. ಸಂಜೆ ಮಧ್ಯಾಹ್ನ ಅಷ್ಟೊತ್ತಿಗೆ ತುಂಬ ಬಿಸಿಲು. ಸಂಜೆ ಕೂಡ 4 ಗಂಟೆ ಆದ್ರೂ ಒಳ್ಳೆ 1:30 ಹೆಂಗಿರುತ್ತೋ ಬಿಸಿಲು ಆ ಥರ ಇತ್ತು. ಸೊ ಎಲ್ಲ ಬಿಲ್ಡಿಂಗ್ಸ್ ಮೇಲೂ ಪೇಂಟ್ ಎಲ್ಲ ಮಾಡಿದರು, ತುಂಬ ಚೆನ್ನಾಗಿತ್ತು. ಸಂಜೆ ನಾವು ಫ್ರೆಶ್ ಎಲ್ಲ ಆಗಿಬಿಟ್ಟು ಮಠಕ್ಕೆ ಹೋದ್ವಿ. ರಥೋತ್ಸವ ನಡೀತಾಯಿತ್ತು. ಸೊ 5 ರಥಗಳಿತ್ತು. 3 ಮಾತ್ರ ನನಗೆ ಜ್ಞಾಪಕದೆ. ಬೆಳ್ಳಿ ರಥ, ಆಮೇಲೆ ಬಂಗಾರದ್ದು, ಆಮೇಲೆ ಗಜರಥ. ಇದು ರಾಯರದ ಅಲಂಕಾರ ಅವತ್ತಿಂದು. ರಥೋತ್ಸವ ಮಾತ್ರ ತುಂಬ ಚೆನ್ನಾಗಿತ್ತು. ಯಾವ್ಯಾವ ರಥ ಹೋದ್ರೂ ಅದ್ರ ಹಿಂದೆ ನಾವು ಹೋಗೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅದು ನಮ್ಮಮ್ಮ ಹೇಳಿದ್ದು ಏನಕ್ಕೆ ಅಂದರೆ, ನಾವು ರಥ ಹಿಂದೆ ಹೋದರೆ ನಾವು ಒಂದು ಬ್ರಹ್ಮಾಂಡ ಸುದ್ದಂಗೆ, ಅಂದರೆ ದೇವರಿರೋ ಅಷ್ಟೂನ ಕವರ್ ಮಾಡಿ ನಾವು ಪ್ರದಕ್ಷಿಣೆ ಹಾಕ್ದಂಗೆ. ಸೊ ರಥೋತ್ಸವ ಮಾಡುವಾಗ ಹಿಂದೆ ಹೋಗೋದು ಅಂತ. ಸೊ ಅದಾದಮೇಲೆ ಸ್ವಲ್ಪ ಪೂಜೆ ಇತ್ತು, ಪ್ರಹ್ಲಾದ ದೇವ್ರದ್ದು ಪೂಜೆ ಇತ್ತು. ಅಷ್ಟೊತ್ತಿಗೆ ನನ್ನ ತಮ್ಮ ಬೇರೆ ಕಳೆದು ಹೋಗ್ಬಿಟ್ಟಿದ್ದ. ಏನೂ ಆಗಿಲ್ಲ, ಮಿಸ್ ಆಗಿ ಬೇರೆ ರೂಮ್ ಹತ್ರ ಹೋಗ್ಬಿಟ್ಟಿದ್ದ. ಆಮೇಲೆ ಸಿಗ್ದ. ಫುಲ್ ಟೆನ್ಷನ್ ಆಗೋಗಿತ್ತು ನಮಗೆಲ್ಲ ಕೂಡ. ಸೊ ರಾತ್ರಿ ಆಗಿತ್ತು. ಎಷ್ಟು ಚೆನ್ನಾಗಿ ಫ್ಲ್ಯಾಗ್ ಹಾರ್ತಾ ಇತ್ತು, ಕಾಣ್ತು. ಆಮೇಲೆ ನಾವೆಲ್ಲನೂ ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಮಾತಾಡ್ಕೊಂಡು ನಿಂತ್ವಿ. ಬಿಲೀವ್ ಇಟ್ ಆರ್ ನಾಟ್, ಇಟ್ ಈಸ್ 11 o'clock ಇನ್ ದ ನೈಟ್ ನಾವು ಹೊರಗಡೆ ಇದ್ದಿದ್ದು. ಸೊ ನಾವೆಲ್ಲ ಮಾತಾಡ್ತಾ ಇದ್ವಿ. ಹಿಂಗೆ ಕಾಣ್ತೈತೆ, ಎಷ್ಟು ಚೆನ್ನಾಗಿ ಕಾಣ್ತೈತೆ ಅಲ್ಲಿ ಕೂತ್ಕೊಂಡಿದ್ದ ಜಾಗದಿಂದ. ನೆಕ್ಸ್ಟು ನಮ್ಮ ಅಮ್ಮ ನನ್ನ ತಮ್ಮಂಗೆ ಹಾಗೆಲ್ಲ ಹೋಗಬಾರ್ದು ಅಂತೆಲ್ಲ ಹೇಳ್ತಾಯಿದ್ರು. ಆಮೇಲೆ ಅಲ್ಲಿ ಮಂಚಾಲಮ್ಮ ಗುಡಿ ಕೂಡ ಇದೆ, ರಾಯರ ಮಠದ ಪಕ್ಕನೇ. ಅಲ್ಲಿ ಮದುವೆ ಆಗಿರ್ತಾರಲ್ಲ ಅವರು ಬಂದು ದೇವ್ರನ್ನ ನೋಡ್ಕೊಂಡು ಹೋಗೋ ಶಾಸ್ತ್ರ ಅಂತಂದರೆ ಹರಕೆ ಆ ಥರ ಎಲ್ಲ ಮಾಡಿರ್ತಾರಲ್ವ, ಅದಕ್ಕೋಸ್ಕರ ನೈಟ್ ಬಂದ್ರೂ ಅವ್ರ ಮದುವೆ ಸಂಜೆ ಆ ಥರ ಆಗಿರುತ್ತೆ. ಸೊ ರಾತ್ರಿ ಬಂದ್ಬಿಟ್ಟು ದರ್ಶನ ಮಾಡಿಕೊಂಡು ವಾಪಸ್ ಮನೆಗೆ ಹೋಗೋದಂತೆ. ಅಲ್ಲಿ ತನಕ ಮನೆಗೆ ಕರ್ಕೊಂಡು ಹೋಗಲ್ಲಂತೆ, ಆ ಥರ ಹರಕೆ ಅಲ್ಲಾದರೆ. ಸೊ ಆ ಥರ 2 ಆಯಿತು. ಅವತ್ತಿಂದನೇ 2 ಮದುವೆ ಥರ ಅಲ್ಲ. ತುಂಬ ಡಿಫ್ರೆಂಟಾಗಿ ಅನಿಸು. ಬೆಂಗಳೂರಲ್ಲಿ ಈ ಥರ ಎಲ್ಲ ನೋಡೋಕ್ಕೆ ಸಿಗೋಲ್ಲ. ರಾತ್ರಿ ನಾಯ್ಸ್ ಮಾಡಿದ್ರೆ ಅಷ್ಟೇ. ಮತ್ತು ಇದು ಪುಣ್ಯಕ್ಷೇತ್ರ ಕೂಡ, ಅದಕ್ಕೂ ತುಂಬ ಇಂಪಾರ್ಟೆನ್ಸು. ಬಟ್ ತುಂಬ ಚೆನ್ನಾಗಿತ್ತು. ದೇವ್ರ ಪ್ಲೇಸೇ ಹಂಗಲ್ಲ, ತುಂಬ ಪೀಸ್ಫುಲ್. ನಮ್ಮ ಮನಸ್ಸಲ್ಲಿ ಏನೇ ಗಜಿಬಿಜಿ ಇದ್ರೂ ಅಲ್ಲಿ ಹೋಗಿದ್ದೆ ಎಲ್ಲ ಸಾರ್ಟ್ ಔಟ್ ಆಗೋಗುತ್ತೆ. ಸೊ ರಾತ್ರಿ ಆಮೇಲೆ ರೂಮಿಗೆ ವಾಪಸ್ ಹೋಗಿ ಮಲ್ಕೊಳಕ್ಕೆ ಹೋದ್ವಿ. ಬೆಳಗ್ಗೆ ಸ್ವಲ್ಪ ಬೇಗ ಎದ್ಬಿಟ್ಟು ನಮ್ಮ ಅಮ್ಮ ಮತ್ತು ನಮ್ಮ ಆಂಟಿ ತುಳಸಿ ಪೂಜೆ ಮಾಡ್ತಾಯಿದ್ರು. ನಾನು ಮಾಡಿದೆ, ಬಟ್ ವೀಡಿಯೋ ಮಾಡೋಷ್ಟೊತ್ತಿಗೆ ನಮ್ಮ ಅಪ್ಪ ಟೈಮ್ ಆಗುತ್ತೆ, ಬೇಗ ಬನ್ನಿ ಅಂತ ಅಂದ್ಬಿಟ್ರು. ಸೊ ವೀಡಿಯೋ ಏನು ಮಾಡಿಲ್ಲ. ಸೊ ಅದಾಗಿದೆ, ನಾವು ರಾಯರ ದರ್ಶನ ಮಾಡ್ಕೊಂಬಂದ್ವಿ. ಆಮೇಲೆ ಸುಮ್ಮನೆ ಎದುರುಗಡೆ ಕೂತಿದ್ವಿ. ಸೊ ನಿನ್ನೆ ವೀಡಿಯೋ ರಾತ್ರಿ ತೋರಿಸಿದ್ನಲ್ಲ, ಅದೇ ಇವಾಗ ಬೆಳಗ್ಗೆ ಎಷ್ಟು ಚೆನ್ನಾಗಿ ಕಾಣ್ತಾಯಿತ್ತು. ಸೊ ಅಲ್ಲೆಲ್ಲ ಕೂತ್ಕೊಂಡು ವೀಡಿಯೋ ಎಲ್ಲ ಮಾಡಿದೆ. ನನ್ನ ಡ್ರೆಸ್ಸು ಇದು ನಾವೆಲ್ಲ ಕೂತ್ಕೊಂಡಿದ್ವಿ ಒಟ್ಟಿಗೆ. ನಾವು ಅಮ್ಮನೇನೋ ರೇಗಿಸ್ದೆ, ಪಾಪ ಅವ್ರು ಬೇಜಾರು ಮಾಡ್ಕೊಂಬಿಟ್ರು, ಅಳೋ ಥರ ಆದರೂ. ಅದಕ್ಕೆ ನಾನು ಮತ್ತೆ ರೇಗಿಸ್ತಾ ಇದ್ದೆ, ವೀಡಿಯೋ ಹಾಕ್ತೀನಿ ಅಂತ. ಸೊ ಆಮೇಲೆ ನಾವೆಲ್ಲ ಫೋಟೋಸ್ ತೆಕ್ಕೊಂಡ್ವಿ. ಆಮೇಲೆ ನಾನು ಚಿಕ್ಕವಳಿರುವಾಗಲೂ ಈ ಥರ ಹೋಗ್ಬಿಟ್ಟು ಹಾಕ್ಸ್ಕೊತಾ ಇದ್ದೆ, ಮೆಹಂದಿ ಥರ, ಬಟ್ ಪ್ರೆಸ್ ಮಾಡಿ ಹಾಕೋದು. 50 ರೂಪಾಯಿ ಒಂದು ಕೈಗೆ. ಆಮೇಲೆ ಅಲ್ಲಿ ಹಸುನು ಬಂತು, ಅದನ್ನು ಮಾತಾಡ್ಸ್ತಾ ಇದ್ವಿ.
ಅದಾದ್ಮೇಲಿಂದ ರಾಮದೇವ್ರ ಪೂಜೆ ಇತ್ತು. ಸೊ ಅದನ್ನು ನೋಡಿದ್ವಿ, ಎಲ್ಲ ತುಂಬ ಚೆನ್ನಾಗಾಯಿತು. ಆಮೇಲೆ ಇವಾಗ ಊಟಕ್ಕೆ ಏನೇನಲ್ಲ ಅಂತ. ಸೊ ಈ ಇನ್ಸಿಡೆಂಟ್ ನಾನು ಹೇಳಲೇಬೇಕು. ನಾನು ಸುಮ್ಮನೆ ತುಂಬ ಜಿಲೇಬಿ ತಿನ್ಬೇಕಂತ ಆಸೆ ಹೋಗಿದ್ದು. ಸೊ ರಾಯರನ್ನ ಬೇಡ್ಕೊಂಡು, ರಾಯರೇ ದಯವಿಟ್ಟು ಜಿಲೇಬಿ ಇರಲಿ ಪ್ಲೀಸ್ ಇರಲಿ ಅಂತ. ಅಂದರೆ ಇಷ್ಟೆಲ್ಲ ಐಟಮ್ಸ್ ತಿನ್ನೋ ಅಷ್ಟೊತ್ತಿಗೆ ಸ್ವೀಟೆಲ್ಲ ಅಷ್ಟು ತಿನ್ನೋಕ್ಕಾಗಿಲ್ಲ. ಬಟ್ ಸ್ಟಿಲ್ ಜಿಲೇಬಿ ಅವತ್ತಿತ್ತು. ನನಗಂತೂ ಎಷ್ಟು ಖುಷಿಯಾಗೋಯ್ತು ಅಂದರೆ ರಾಯರೇ ಕೇಳ್ಕೊಂಡು ಕೊಟ್ಟಂಗೆ. ಏನೋ ಹೋಪ್ ಅಂದರೆ ಇನ್ನೂ ಒಂದು ಸ್ವಲ್ಪ ದೇವ್ರ ಮೇಲೆ ಇನ್ನೂ ನಾವು ಕೇಳಿದ ತಕ್ಷಣ ಕೊಡ್ತಾರೆ ಅನ್ನೋ ಥರ ಸ್ವಲ್ಪ ಬಂದುಬಿಡ್ತು. ಸೊ ಊಟ ಎಲ್ಲನೂ ತುಂಬ ಚೆನ್ನಾಗಿತ್ತು. ಸೊ ಮಧ್ಯಾಹ್ನ ಬಂದುಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಸಂಜೆ ರೆಡಿ ಆದ್ವಿ ನಾವೆಲ್ಲ. ಸೊ ನನ್ನ ಔಟ್ಫಿಟ್ ಚೆಕ್ ಅಂತ ವೀಡಿಯೋ ಮಾಡ್ತಾಯಿದ್ದೆ. ಸೊ ಮೆಹಂದಿನೂ ಹಾಗೆ ತೋರಿಸೋ, ನನಗಂತೂ ಅದು ತುಂಬ ಇಷ್ಟ ಆಗೋಯಿತು. ನೀವು ಮಾತ್ರ ಏಪ್ರಿಲ್ ಮೇ ಟೈಮಲ್ಲಿ ಹೋದರೆ 5 ವಾಟರ್ ಬಾಟ್ಲು ತೊಗೊಳ್ಳೇಬೇಕು. ಸೊ ದುಡ್ಡು ಸಪ್ರೇಟಾಗಿ ಅದಕ್ಕೆ ಇಟ್ಕೊಂಬಿಡಿ, ಯಾಕಂದರೆ ಅಲ್ಲಿ ಸಿಗೋ ಟ್ಯಾಪ್ ವಾಟ್ರು ಬಿಸಿನೀರಾಗೋಗಿತ್ತು. ಸೊ ಅದಾಗಿದೆ. ನಾವು ಬಿಚ್ಚಾಲೆ ಮತ್ತು ಪಂಚಮುಖಿ ಆಂಜನೇಯ ದೇವಸ್ಥಾನಕ್ಕೆ ಹೋದ್ವಿ. ಬಿಚ್ಚಾಲಲ್ಲಿ 2 ಪ್ಲೇಸ್, ಅಂದರೆ ರಾಯರು ಇದ್ದಿದ್ದು ಮನೆ, ರಾಯರು ಮತ್ತು ಅವ್ರ ಶಿಷ್ಯರು ಇದ್ದ ಮನೆ. ಆಮೇಲೆ ಏಕಶಿಲಾ ಬೃಂದಾವನ, ಅಂದರೆ ಒಂದೇ ಶಿಲೆಯಲ್ಲಿ ಅವ್ರ ಬೃಂದಾವನ ಆಗಿದೆ ಅದು. ಸೊ ಇಲ್ಲೆಲ್ಲ ವೀಡಿಯೋ ಮಾಡೋಂಗೆ ಇರಲಿಲ್ಲ. ಬಟ್ ಸ್ಟಿಲ್ ನನಗೆ ಗೊತ್ತಿರಲಿಲ್ಲ, ಸೈಡಲ್ಲಿ ಮಾಡಿದ್ದೆ, ಆಮೇಲೆ ಮುಂದೆ ಮಾಡಿದೆ. ಅವ್ರ ಶಿಷ್ಯರು ನದಿ ದಾಟ್ಕೊಂಡು ಬರಬೇಕಾಗಿತ್ತಂತೆ ಎವ್ರಿ ಡೇ. ಸೊ ಅದಕ್ಕೋಸ್ಕರನೇ ರಾಯರು ಹೇಳ್ತಾರಂತೆ, ನಾನೇ ನಿಮಗೆ ಅಲ್ಲಿ ಪ್ರತ್ಯಕ್ಷ ಆಗ್ತೀನಿ ಅಂದ್ಬಿಟ್ಟು. ಸೊ ಅದಕ್ಕೆ ಅಲ್ಲೂ ರಾಯರ ಬೃಂದಾವನ ಇದೆ. ಇದು ರಾಯರೆಲ್ಲ ಯೂಸ್ ಮಾಡ್ತಾ ಇದ್ದಿದ್ದು ಗ್ರೈಂಡಿಂಗ್ ಸ್ಟೋನು. ಇದು ರಾಯರು ಮತ್ತು ಅಪ್ಪಣ್ಣ ಆಚಾರ್ಯರು ಇದ್ದಿದ್ದ ಮನೆ, ಇದು ಅವ್ರ ಮನೆ. ಸೊ ಇಲ್ಲೇ ರಾಯರು ವಿಶ್ರಾಂತಿ ಅಂದರೆ ನಿದ್ದೆ ಮಾಡ್ತಾಯಿದ್ದ ಸ್ಥಳ. ಅಲ್ಲೆಲ್ಲ ಕಾಯಿನ್ಸ್ ಹಾಕಿದ್ರು, ಏನಕ್ಕೆ ಅಂತ ಗೊತ್ತಿಲ್ಲ. ಸೊ ಇದು ರಾಯರು ಪೂಜೆ ಮಾಡ್ತಾಯಿದ್ದಿದ್ದು ಪಾಂಡುರಂಗ ವಿಠಲ ವಿಗ್ರಹ. ಸೊ ಕಲ್ಲಿಂದು. ಆಮೇಲೆ ಅಲ್ಲಿ ವಾಲಲ್ಲೇ ನಾಗಪ್ಪ ಮೂಡಿತ್ತು, ಅಂದರೆ ಅದಾಗದೇ ಮೂಡಿದ್ದಿದ್ದು. ಸೊ ಅಲ್ಲೂ ಎಲ್ಲ ಪೂಜೆ ಮಾಡೋದು, ಮತ್ತು ಅಲ್ಲಿ ಪ್ರಾಣ ದೇವ್ರದ್ದು ವಿಗ್ರಹ. ಸೊ ಪೂಜೆ ಎಲ್ಲ ಡೈಲಿ ಆಗ್ತಿರತ್ತೆ. ಆಮೇಲೆ ರಾಯರ್ದು ಒರಿಜಿನಲ್ ಪಿಕ್ಚರ್ ಅಂತ ಸಿಗ್ನೇಚರ್ ಅಂತ ಮಾಡ್ತಾಯಿದ್ರು, ಇದೆಷ್ಟು ಗೊತ್ತಿಲ್ಲ ಬಟ್ ಹೇಳಿದ್ದಾರೆ. ಸೊ ಇದೇ ಆ ಫೋಟೋ, ರಾಯ್ ಹಿಂಗೆ ಇದ್ದಿದ್ದಂತೆ. ಸೊ ಅಲ್ಲಿಂದ ವಾಪಸ್ ಬರ್ತಾ ಶುಗರ್ ಕ್ಯಾನ್ ಜ್ಯೂಸ್ ಕುಡಿದ್ವಿ. ಎಲ್ಲೂ ಏನೂ ಇರಲ್ಲ, ಸ್ವಲ್ಪ ಬೇಗ ಹೋದರೆ ಅವಾಗ ಏನಾದ್ರು ಸಿಗುತ್ತೆ, ಇಲ್ಲಾಂದರೆ ಏನು ಸಿಗೋಲ್ಲ. ಸೊ ಅಲ್ಲಿ ಇನ್ನೊಂದು ಏನಾಯ್ತಂದರೆ, ನಾನು ಸಮ್ಮರ್ ಕ್ಯಾಂಪ್ ತೊಗೊಬೇಕು ಅಂದ್ಕೊಂಡಿದ್ದೆ ಮೇ ಅಲ್ಲಿ, ಇಬ್ಬರು ಆಗಿದೆ ಅಷ್ಟೇ. ಸೊ ರಾಯರನ್ನ ಬೇಡ್ಕೊತಿದ್ದೆ, ಹಿಂಗೆಲ್ಲ ಮಾಡಿದ್ದೀನಿ, ದಯವಿಟ್ಟು ಒಂದು ಸ್ವಲ್ಪ ಜನರು ಬರಲಿ ಅಂತ. ಆಮೇಲೆ ಅದು ಕೂಡ ಆಯಿತು. ನಂಗೆ ಇನ್ನೂ ರಾಯರ ಮೇಲೆ ಹೆಂಗಾಗೋಗಿದೆ ತುಂಬ ಅಂದರೆ ತುಂಬ ಭಕ್ತಿ ಥರ ಮಾಡಿದ್ರು ಒಂಥರ. ಬಟ್ ನಾವು ಅಂದ್ಕೊಂಡಿದ್ದ ತಕ್ಷಣ ರಾಯರ ಫಲ ಕೊಡ್ತಾರಲ್ಲ ಅಂತ. ಸೊ ನೆಕ್ಸ್ಟ್ ಪಂಚಮುಖಿ ಆಂಜನೇಯ, ಅದೇನಂದರೆ ಸ್ಪೆಷಾಲಿಟಿ, 12 ವರ್ಷ ರಾಯರಲ್ಲಿ ಗುಹೆಯಲ್ಲಿ ತಪಸ್ ಮಾಡಿದ್ದಕ್ಕೆ ಪಂಚಮುಖಿ ಆಂಜನೇಯ ಅದು ಮುಖ ಮೂಡಿದ್ದಂತೆ. ಅದು ಬಿಟ್ಟು ಅಲ್ಲಿ ಹನುಮಂತ ಮಲಗ್ತಾ ಇದ್ದಿದ್ದು ಬೆಡ್ಡು, ಪಿಲ್ಲು, ಆಮೇಲೆ ಚಪ್ಪಲಿ ಎಲ್ಲದೂ ಇತ್ತು. ಆಮೇಲೆ ಇನ್ನೊಂದು ಹೇಳೋದು ಮರ್ತೆ, ಮಂತ್ರಾಲಯದಲ್ಲಿ ಮ್ಯೂಸಿಯಂ ಕೂಡ ಇದೆ, ಅದನ್ನು ನೀವು ವಿಸಿಟ್ ಮಾಡಿ. ಆಮೇಲೆ ಇನ್ನೊಂದು ಅಲ್ಲಿ ಬರೆದಿದ್ರು, ಅಂದರೆ ಹನುಮಂತ ಈ ಸ್ಲಿಪ್ಪರ್ ಹಾಕ್ಕೊಂಡೆ ಫುಲ್ಲು ತಿರುಗಾಡೋದು ಆ ಥರ ಎಲ್ಲ ಅಂತ. ಅದು ನಂಗೆ ಗೊತ್ತಿಲ್ಲ ಅಷ್ಟೊಂದು ಅದ್ರ ಬಗ್ಗೆ. ಸೊ ಇದು ಹಳೆ ಲಾಸ್ಟ್ ಇಯರ್ ಹಾಕಿದ್ದಿದ್ದು. ಸೊ ಇವಾಗ ಇಟ್ಟು ಪೂಜೆ ಮಾಡೋದು ಸಪ್ರೇಟ್ ಇದೆ. ಅದೇನಂದರೆ ಆ ಕುಷನ್ ಕೂಡ ಒಳಗೆ ಹೋಗಿರತ್ತಂತ, ಯಾಕಂದರೆ ಅಲ್ಲಿ ಆಂಜನೇಯ ಪಾದ ಇಟ್ಕೊಂಡು ಅವನು ಹೋಗಿರ್ತಾನೆ ಅನ್ನೋಕ್ಕೋಸ್ಕರ. ನೆಕ್ಸ್ಟು ರಥೋತ್ಸವ ಸಂಜೆ ಅವತ್ತು ಕೂಡ ಇತ್ತು, ಅಲ್ಲಿಗೂ ಹೋದೆ. ಆಮೇಲೆ ಇನ್ನೊಂದು ರಾಯರದು ಪಾದಿಕೆ ಇದ್ದಿರೋ ಮನೆ ಇದೆ, ಮತ್ತು ಅಲ್ಲಿ ರಾಯರ ವಂಶಸ್ಥರು ಅಂದರೆ ಕಂಟಿನ್ಯೂಷನ್ ಅವ್ರ ಫ್ಯಾಮ್ಲಿನೂ ಪೂಜೆ ಮಾಡ್ತಾರೆ. ಸೊ ಅಲ್ಲಿಗೂ ನಾವು ಹೋಗಿದ್ವಿ. ಸೊ ನೆಕ್ಸ್ಟ್ ಡೇ ಬೆಳಗ್ಗೆ ನಾವು ವಾಪಸ್ ಬೆಂಗಳೂರಿಗೆ ಹೊರಟ್ವಿ. ಸೊ ಇದೇ ಗೈಸ್ ಮಂತ್ರಾಲಯ ವ್ಲಾಗ್. ಸೊ ನಾನು ಎಲ್ಲೇ ಪ್ಲೇಸಸ್ ಹೋಗಿದ್ದೆ ಮತ್ತು ಅದ್ರ ಸ್ಪೆಷಾಲಿಟಿ ಎಲ್ಲನೂ ಹೇಳಿದ್ದೀನಿ. ನನಗೆ ಎಷ್ಟು ಗೊತ್ತೋ ನಾನು ಹೇಳಿದ್ದೀನಿ. ನಿಮಗೂ ಅಕಸ್ಮಾತ್ ಏನಾದರೂ ಗೊತ್ತಿದ್ರೆ ಕಮೆಂಟ್ಸಲ್ಲಿ ಹಾಕಿ. ಹಾಗೆ ನಾನೇನಾದ್ರು ತಪ್ಪು ಇನ್ಫಾರ್ಮೇಷನ್ ಕೊಟ್ಟು ಅಥವಾ ನಾನೇನಾದರೂ ಇನ್ನೂ ಇನ್ಫಾರ್ಮೇಷನ್ ಸಿಕ್ಕಿದ್ರೆ ನಾನು ಕೂಡ ಅದನ್ನು ಕಮೆಂಟ್ಸಲ್ಲಿ ಹಾಕಿರ್ತೀನಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಸೊ ಇನ್ನೊಂದು ಮೇನ್, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸೊ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ನನಗೆ ಮೋಟಿವೇಶನ್ ಸಿಗುತ್ತೆ, ಲೈಕ್ ಇನ್ನೂ ವೀಡಿಯೋಸ್ ಮಾಡಬೇಕು ಅಥವಾ ಕಂಟಿನ್ಯೂಟಿ ಇರಬೇಕಂತ. ಅಷ್ಟೇ ಸಬ್ಸ್ಕ್ರೈಬರ್ಸ್ನ ಆ ಲೆವೆಲಲ್ಲೇ ಇದ್ಬಿಟ್ರೆ ಹೆಂಗೆ ಅನ್ಸುತ್ತೆ, ಮಾಡಬೇಕಾ ಅಂತ ಅನ್ಸುತ್ತೆ. ಬಟ್ ಸ್ಟಿಲ್ ನಾನು ಮಾಡ್ತೀನಿ, ನನಗೆ ಅನಿಸಿದ್ರೆ ನಾನು ಮಾಡೇ ಮಾಡ್ತೀನಿ. ಬಟ್ ನೀವು ನನಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ನನಗೂ ಒಂಥರ ಸಪೋರ್ಟ್ ಸಿಗುತ್ತೆ. ಸೊ ಐ ವಿಲ್ ಫೀಲ್ ದ್ಯಾಟ್ ಐ ಶುಡ್ ಮೇಕ್ ಮೋರ್ ವೀಡಿಯೋಸ್. ಎಲ್ಲ ಥರನೂ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಒಂದು ಸಜೆಷನ್ ಅಂದರೆ, ನಾನು ನಂಬೋದನ್ನು, ನಿಮ್ಗೆ ಯಾರ ಮೇಲಾದ್ರೂ ನಿಮಗೆ ನಂಬಿಕೆ ಬರ್ಬೋದು, ಹೋಗ್ಬೋದು. ಬಟ್ ದೇವ್ರ ಮೇಲೆ ನಂಬಿಕೆ ಇಟ್ಟರೆ ಅವ್ನು ಯಾವತ್ತೂ ಕೈ ಬಿಡೋಲ್ಲ. ಅದು ನನಗೆ ಅನುಭವ ಕೂಡ, ಮತ್ತು ನಾನು ನಂಬ್ತೀನಿ ಅಷ್ಟೇ. ಅದು ನನ್ನ ಮೈಂಡಲ್ಲಿ ಫಿಕ್ಸ್ ಆಗೋಗಿದೆ, ದೇವ್ರೊಬ್ಬ ಬಿಡೋಣ ಅಂತ. ಸೊ ಏನಾದ್ರೂ ಲೈಫಲ್ಲಿ ಪ್ರಾಬ್ಲಮ್ ಇದ್ದರೂ ದೇವ್ರು ಯಾವಾಗಲೂ ಇರ್ತಾನೆ. ಸೊ
Don't worry and keep smiling and have a very very great day. Thanks for watching. Bye.